ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಸೋಯಾ ಚಂಕ್ಸಿಂದ ಒಂದು ಪಲಾವ್ ಮಾಡ್ಕೊತಾ ಇದ್ದೀನಿ. ಯಾವ ಥರ ಪಲಾವ್ ಅಂದರೆ ಕ್ವಿಕ್ಕಾಗಿ ಆಗುತ್ತೆ. ಸ್ವಲ್ಪ ಕಾಯಿ, ಹಾಗೆ ಪಲಾವ್ ಸ್ಪೈಸಸ್ಸು, ಚಕ್ಕೆ ಲವಂಗ, ಹಾಗೆ ಏಲಕ್ಕಿ ಕಾಯಿ, ಪಲಾವ್ ಎಲೆ, ಕಸ್ತೂರಿ ಮೇಥಿ ಮತ್ತು ಪಲಾವಿಗೆ ಏನೆಲ್ಲ ಹಾಕ್ತಾರೆ ಸ್ಪೈಸಸ್ಸು, ಎಲ್ಲ ಸ್ಪೈಸಸ್ನು ರುಬ್ಲಿಕ್ಕೆ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು 4 ಥರ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸೋಯಾ ಚಂಕ್ಸ್ನು ಕೂಡ ಬಿಸಿನೀರಲ್ಲಿ ಚೆನ್ನಾಗಿ ನುನಿಲಿಕ್ಕೆ ಇಟ್ಕೊಂಡಿದ್ದೀನಿ. ತೊಳೆದ್ಬಿಟ್ಟು ಹಾಕಿದ್ರೆ ಅದ್ರ ಸ್ಮೆಲ್ಲೆಲ್ಲ ಹೋಗುತ್ತೆ ಮತ್ತು ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಆಯಿಲ್ ಬಿಟ್ಟು 1-2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋ ತನಕ ಹಾಗೆ ಫ್ರೈ ಮಾಡ್ಕೊಬೇಕು. ಯಾಕಂದರೆ ಇವತ್ತು ಸೆಹಾಲ್ಗೆ ಫಸ್ಟ್ ಡೇ ಕ್ಲಾಸ್ ಇತ್ತು, ಹಾಗಾಗಿ ಇವತ್ತು 2 ಅವರ್ ಕ್ಲಾಸ್ ಮಾಡ್ತಾರಂತೆ. ಬೇಗ ಎದ್ದು ಬೇಗ ರೆಡಿ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊತಿದ್ದೀನಿ. ಅದ್ರ ಜೊತೆಗೆ ದೇವ್ರ ಪೂಜೆ ಬೇರೆ ಇದ್ದಿದ್ದರಿಂದ ಬೇಗನೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ 1 ಟೇಬಲ್ ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ಮನೆಯಲ್ಲೇ ಮಾಡಿರೋಂಥ ತುಪ್ಪ ತುಂಬ ಚೆನ್ನಾಗಿರುತ್ತೆ. ಪಲಾವ್ಗೆಲ್ಲ ಹಾಕಿದ್ರೆ ಅದರದ್ದು ಡಿಫ್ರೆಂಟ್ ಫ್ಲೇವರ್ ಬರುತ್ತೆ. ಅದರಿಂದ ನಾನು ತುಪ್ಪ ಹಾಕ್ತಾಯಿದ್ದೀನಿ. ಬೇಕಿದ್ರೆ ಸ್ಕಿಪ್ ಮಾಡ್ಕೊಬಹುದು ತುಪ್ಪ ಬೆಣ್ಣೆ ತಿನ್ನಲ್ಲ ಅನ್ನೋರು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೇಲೇ ಮಾಡಿ ಇಟ್ಕೊಂಡಿರೋದು, ಫ್ರಿಜ್ಜಲ್ಲಿ ಇಟ್ಟಿದ್ದೆ. 2 ದಿನ ಅಥವಾ 1 ವಾರಕ್ಕಾಗೋಷ್ಟು ಫ್ರಿಜ್ಜಲ್ಲಿ ಇಟ್ಕೊತೀನಿ ಯಾವಾಗಲೂ ಅಷ್ಟೇ. ಈಗ ಅರ್ಜೆಂಟಲ್ಲಿ ಹರಿಬಿರಿಯಾಗಿ ಮಾಡೋದಕ್ಕಿಂತ ಈ ಥರ ಮುಂದೆನೇ ಮಾಡಿಟ್ಕೊಳ್ಳೋದ್ರಿಂದ ಒಳ್ಳೆ ಯೂಸು ಆಗುತ್ತೆ. ಹಾಗೆ ಯಾವುದೇ ರೀತಿ ಟೆನ್ಷನ್ ಆಗೋಲ್ಲ. ಬೇಗ ಅರ್ಜೆಂಟಲ್ಲಿ ಮಾಡೋ ಅಂಥ ಗೋಜ್ ಇರಲ್ಲ ಅಂತ ಹೇಳಿ ನಾನು ಯಾವಾಗಲೂ ಅಷ್ಟೇ. ಇವಾಗ ಡ್ಯೂಟಿಗೆ ಹೋಗೋ ಟೈಮಲ್ಲಿ 1 ಅವರ್ ಅಥವಾ ಹಾಫ್ ಆನ್ ಅವರ್ ಲೇಟಾಗಿ ಎದ್ಬಿಟ್ರೆ ಅಂತೂ ಕತೆ ಮುಗ್ದೇ ಹೋಯಿತು. ಹಂಗಾಗೋದ್ರ ಬದಲು ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ಆ ಥರ ಟೆನ್ಷನ್ ಆಗೋಲ್ಲ. ಎಷ್ಟೊಂದು ಅರ್ಧ ಗಂಟೆ ಲೇಟಾಗಿದ್ರೂ ಕೂಡ ಮ್ಯಾನೇಜ್ ಆಗುತ್ತೆ. ಫಸ್ಟೆಲ್ಲ ಬೇಗ ಹೇಳ್ತಿದ್ದೆ, ಇವಾಗ ಸರ್ಜರಿ ಆದಮೇಲಂತೂ ಬೇಗ ಹೇಳೋಕ್ಕಾಗೋದೇ ಇಲ್ಲ. ಈ ಚಳಿಗಂತೂ ಇನ್ನೂ ಆಗೋದಿಲ್ಲ. ಸುಮ್ಮನೆ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಹೇಳೋಣ ಅಂತ 6:30 ಆಗೋಗಿತ್ತು. 6:30 ಎದ್ದು ಮನೆಯೆಲ್ಲ ಒರೆಸಿ ಎಲ್ಲ ಕೆಲಸ ಇದ್ದೇ ಇರುತ್ತೆ ಅಲ್ವಾ. ಮಾಮೂಲಿ ಏನೇ ಕೆಲಸ ಮಾಡ್ತೀವಿ ಅಂತ ಅಂದ್ರೂ ಮನೆ ಕೆಲಸ ತಪ್ಪಿಸ್ಕೊಳಕ್ಕಾಗೋದೇ ಇಲ್ಲ. ಇವಾಗ ಬಿಸಿನೀರಲ್ಲಿ ಸೋಯಾ ಚಂಕ್ಸು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಒಂದು ಸತಿ ಬಿಸಿನೀರಲ್ಲಿ ತೊಳೆದ್ಬಿಟ್ಟು ಇನ್ನೊಂದು ಸತಿ ತಣ್ಣೀರಲ್ಲಿ ನೀಟಾಗಿ ಅದರದ್ದು ಫ್ಲೇವರೆಲ್ಲ ಹೋಗೋ ಥರ ವಾಶ್ ಮಾಡಿ ಇಟ್ಕೊಂಡಿರೋದನ್ನ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಾಕಿದ್ದಾದಮೇಲೆ ಹಾಕಿದ್ದೀನಿ ಸೋಯಾ ಚಂಕ್ಸ್ನ. ಇದೇ ಟೈಮಲ್ಲಿ ತರಕಾರಿ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಪಲಾವ್ ಅಂತೂ ಸಖತ್ತು ಚೆನ್ನಾಗಿರುತ್ತೆ. ಅಂದರೆ ಜಾಸ್ತಿ ಮಸಾಲ ಹಾಕಿರದೇ ಇರೋದ್ರಿಂದ ಗ್ಯಾಸ್ಟ್ರಿಕ್ ಏನಾಗಲ್ಲ, ಚೆನ್ನಾಗಿ ಜೀರ್ಣ ಆಗುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಇವಾಗ ತರಕಾರಿ ಎಲ್ಲ ತಿನ್ನಲಿಕ್ಕೆ ಮಕ್ಕಳಿಗೆ ಇಷ್ಟ ಆಗಲ್ಲ ಅಲ್ವಾ. ಆ ಟೈಮಲ್ಲಿ ಈ ಥರ ಮಾಡಿಕೊಟ್ರೆ ಅವರಿಗೂ ಇಷ್ಟ ಆಗುತ್ತೆ ಮತ್ತು ನಮಗೂ ಕೂಡ ಎಕ್ಸ್ಟ್ರಾ ಕೆಲಸ ಇರಲ್ಲ. ಮಕ್ಕಳು ತರಕಾರಿ ತಿಂದಿಲ್ಲ, ಬೇರೆ ಥರ ಏನಾದರೂ ಮಾಡಿಕೊಡ್ಬೇಕು, ಟ್ರೈ ಮಾಡಬೇಕು ಅನ್ನೋ ಟೆನ್ಷನ್ ಇರಲ್ಲ. ಆರಾಮಾಗಿ ಮಾಡ್ಕೊಂಬಿಡ್ಬೋದು ಈ ಥರ. ಇವಾಗ ರುಬ್ಬಿಟ್ಟಿರೋ ಮಸಾಲ ಹಾಕ್ತಾಯಿದ್ದೀನಿ. ನಾನು ಎಷ್ಟಂದರೆ ಸ್ವಲ್ಪ ಅಂದರೆ 1 ಟೇಬಲ್ ಸ್ಪೂನ್ ಮಸಾಲ ಆಗುತ್ತೆ ಅಷ್ಟೇ. ಆ ಮಸಾಲನ ತರಿಯಾಗಿ ರುಬ್ಕೊಂಡಿದ್ದೀನಿ, ಜಾಸ್ತಿ ಗ್ರೈಂಡು ಮಾಡಿಲ್ಲ. ಒಂದು ಸ್ವಲ್ಪ ಬಾಯಿಗೆ ಸಿಗೋ ಥರನೇ ರುಬ್ಬಿಟ್ಕೊಂಡಿದ್ದೀನಿ. ಯಾಕಂದರೆ ಹಾಗೆ ಬೇಕಿದ್ರೂ ಹಾಕ್ಬೋದು. ಈ ಪಲಾವ್ ಎಲೆ ಮತ್ತು ಸ್ಟಾರ್ ಹೂವು ಮತ್ತು ಈ ಲವಂಗ, ಚಕ್ಕೆ ಎಲ್ಲ ಸೈಡಿಗೆ ಎತ್ತಿಟ್ಬಿಡ್ತಾರೆ. ಅದ್ರ ಫ್ಲೇವರ್ ಎಲ್ಲ ಬಿಟ್ಟಿರುತ್ತಲ್ವ, ಇದು ತಿನ್ನಲಿಲ್ಲ ಅಂದರೆ ಏನು ಅಂತ ಅಂದ್ಕೊಂಡು ಎಲ್ಲ ಎತ್ತಿಡ್ತಾರೆ ನಮ್ಮ ಮನೇಲಿ ತಟ್ಟೆಗೆ. ಅದರಿಂದ ನಾನು ಈ ಥರ ಫುಲ್ಲು ಗ್ರೈಂಡ್ ಮಾಡಿ ಹಾಕ್ಬಿಟ್ರೆ ಬಾಯಿ ಒಳಗಡೆ ಹೊಟ್ಟೆ ಹೋಗುತ್ತೆ ಅಂದ್ಬಿಟ್ಟು ಆ ಥರ ಮಾಡ್ತೀನಿ. ಇವಾಗ 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳೋಣ. ನಾನು ಸ್ವಲ್ಪ ಖಾರ ಕಡಿಮೆನೇ ತಿನ್ನೋದು. ನಮ್ಮನೇಲಿ ಎಲ್ಲರೂ ಅಷ್ಟೇ ಖಾರ ಕಡಿಮೆ ತಿನ್ನೋದ್ರಿಂದ ಸ್ವಲ್ಪ ಖಾರ ಹಾಕ್ಕೊತೀನಿ ಅಷ್ಟೇ. ಕಲರ್ ಬೇಕು ಅಂತ ಅಂದರೆ ಖಾರ ಸ್ವಲ್ಪ ಆ್ಯಡ್ ಮಾಡ್ಕೊಬಹುದು. ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾನು ಪುದೀನ ಕೊತ್ತಂಬರಿ 2 ಸ್ಕಿಪ್ ಮಾಡಿದ್ದೀನಿ. ಇವಾಗ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ಇದಕ್ಕೆ ಇದೇ ಫ್ಲೇವರ್ ಚೆನ್ನಾಗಿರುತ್ತೆ. ಕಸೂರಿ ಮೇಥಿ ಅಂತೂ ಸಖತ್ತು ಫ್ಲೇವರ್ ಅಂತೂ ನನಗಂತೂ ತುಂಬ ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಮಾಡಿಕೊಂಡು ಪುದೀನ ಹಾಕ್ಕೊಬೋದು. ಪುದೀನ ಕಟ್ ಮಾಡಿ ಹಾಕ್ಕೊಂಡ್ರೂ ನಡೆಯುತ್ತೆ. ಪುದೀನ ಹಾಕ್ಕೊಳ್ಳಿಲ್ಲ ಅಂದರೆ ಕಸ್ತೂರಿ ಮೇಥಿ ಹಾಕ್ಕೊಂಡ್ರೆ ಅದ್ರದ್ದು ಫ್ಲೇವರ್ ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ, ಚೆನ್ನಾಗಿರುತ್ತೆ ಒಟ್ಟು. ಇವಾಗ ಅದನ್ನು 1-2 ರೌಂಡು ತಿರುಗಿಸಿ ಆದಮೇಲೆ ಚೆನ್ನಾಗಿ ಬೇಯಲಿಕ್ಕೆ ಬಿಡೋಣ ತರಕಾರಿನ. ಇವಾಗ ತರಕಾರಿ ಎಲ್ಲ ಬೇಯ್ತಿದೆ ಅನ್ನೋವಾಗ 1 ಟೊಮೊಟೊ ಹಾಕಿದ್ದೀನಿ. 1 ಟೊಮೊಟೊನ ಚೆನ್ನಾಗಿ ಸ್ಲೈಸಾಗಿ ಕಟ್ ಮಾಡಿ ಹಾಕಿ ಅದು ಕೂಡ ಸ್ವಲ್ಪ ಬೇಯೋಕ್ಕೆ ಬಿಡೋಣ ಒಂದು 5 ನಿಮಿಷ.
ಇವಾಗ ಅಡುಗೆ ಮಾಡೋರಿಗೆಲ್ಲ ಎಷ್ಟೆಷ್ಟು ಸೆಕೆಂಡು ಎಷ್ಟೆಷ್ಟು ನಿಮಿಷ ಅಂತ ಹೇಳೋದೇ ಬೇಕಾಗಿಲ್ಲ, ಆಲ್ಮೋಸ್ಟ್ ಗೊತ್ತಾಗುತ್ತೆ. ಈ ಟೈಮಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ತರಕಾರಿಗೆ ಸ್ವಲ್ಪ ಬೇಯಲಿಕ್ಕೆ ನೀರು ಬೇಕಾಗುತ್ತಲ್ವ, ಒಂದೇ ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಏನು ಹಾಕ್ಕೊಂಡಿಲ್ಲ. ಅದಕ್ಕೆ ಎಷ್ಟು ಬೇಕು, ನಾನು ಎಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ ಅದರದ್ದು 2ರಷ್ಟು ನೀರನ್ನ ಕಾಯಲಿಕ್ಕೆ ಮುಂಚೆನೇ ಇಟ್ಟಿದ್ದೀನಿ ತಪ್ಪಲೆಯಲ್ಲಿ. ಕಾಯಿಸ್ಕೊಂಡಾದಮೇಲೆ ಬೇಗ ಆಗುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ. ನೋಡಿ, ಕಾಯ್ದಿರೋ ನೀರನ್ನ ಹಾಕ್ಕೊತಾ ಇದ್ದೀನಿ. ನಾನೊಂದು ಅಂದಾಜಿಗೆ ಹಾಕ್ಕೊತಾ ಇದ್ದೀನಿ. 2 ಲೋಟ ಅಕ್ಕಿ ಹಾಕ್ತಾಯಿದ್ದೀನಿ, ಅದರಿಂದ ಸಾಕಾಗುತ್ತೆ ಅಷ್ಟು ನೀರು. ಇವಾಗ ಕಲುಪ್ಪು ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ಕಲುಪ್ಪು ಹಾಕ್ಕೊಂಡಾದ್ಮೇಲೆ ಇನ್ನೇನು ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಒಂದು ಸ್ವಲ್ಪ ತರಕಾರಿ ಬೇಯೋ ತನಕ, ಅಂದರೆ ಕುಕ್ಕರಲ್ಲಿ ಹಾಕ್ತಿಲ್ಲ ಅಲ್ವಾ, ಮಾಮೂಲಿ ಪಾತ್ರೆಯಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ನಿಧಾನ ಮಾಡಿ ಅಕ್ಕಿ ಹಾಕಬೇಕಾಗುತ್ತೆ. ಇಲ್ಲಾಂದರೆ ತರಕಾರಿ ಅಷ್ಟು ಬೆಂದಿರಲ್ಲ, ಹಾಗೆ ತಿನ್ನೋಕ್ಕೆ ಮಕ್ಳಿಗೆ ಆಗಲ್ಲ ಅಂತ ಹೇಳಿ. ನಾವಾದರೆ ತಿಂದ್ಬಿಡ್ತೀವಿ, ಮಕ್ಳುಗಳು ಸ್ವಲ್ಪ ಬೆಂದಿದ್ರೆ ಮಾತ್ರ ತಿಂತವೆ, ಇಲ್ಲಾಂದರೆ ಹಾಗೆ ಸೈಡಿಗೆ ಎತ್ತಿಡೋದು ಜಾಸ್ತಿ. ಅದರಿಂದ ನಾನು ಸ್ವಲ್ಪ ಬೆಂದಾದ್ಮೇಲೆ ಹಾಕೋಣ ಅಂತ ಹೇಳಿ ಸ್ವಲ್ಪ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಒಂದು 10 ನಿಮಿಷ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಮಿಕ್ಕಿದ ಕೆಲಸ ಎಲ್ಲ ಮುಗಿಸ್ಕೊತೀನಿ ನಾನು ಕೂಡ. ಇವಾಗ ಸೆಹಲ್ ಕರ್ಕೊಂಡು ಹೋಗೋದು ಕರ್ಕೊಬರೋದು ನಾನೇ ಆಗಿರೋದ್ರಿಂದ ಸ್ವಲ್ಪ ನಾನು ಕೂಡ ಈಗ ಸ್ಕೂಲಿಗೆ ಹೋಗಬೇಕಂದ್ರೆ ನಾವು ಹೇಗಿದ್ದೀವಿ ಹಾಗೆ ಹೋಗೋಕ್ಕಾಗಲ್ಲ ಅಲ್ವ, ಸ್ವಲ್ಪನಾದರೂ ರೆಡಿಯಾಗಿ ಹೋಗಬೇಕಲ್ವ. ಹಾಗಾಗಿ ಹೋಗೋಣ ಅಂತ ಹೇಳಿ ನಾನು ಕೂಡ ಇದು ಅನ್ನ ಆಗೋ ಅಷ್ಟೊತ್ತಿಗೆ ನಾನು ರೆಡಿಯಾಗಿಬಿಟ್ಟು ಬರೋಣ ಅಂತ ಹೇಳಿ ಅವನಿಗೆ ಹೋಗಿದ್ದೆ. ಕೂದಲೆಲ್ಲ ಬಾಚ್ಕೊಂಡಿದ್ದಾದಮೇಲೆ ನೀರು ಬಾಯ್ಲ್ ಆಗ್ತಿತ್ತು, ಹಾಗೆ ತರಕಾರಿ ಕೂಡ ಬೆಂದಿತ್ತು. ಪಲಾವ್ ರೆಡಿ ಆಗಲಿಕ್ಕೆ ಬಿಟ್ಬಿಟ್ಟು ಅವನಿಗೂ ಕೂಡ ರೆಡಿ ಮಾಡಿದೆ. ಫಸ್ಟೇ ಹೋಗ್ತಿರೋದಲ್ವ ಕ್ಲಾಸಿಗೆ, ಹಾಗಾಗಿ ಅವನು ಪೂಜೆ ಮಾಡ್ತೀನಿ ಅಂತ ಹೇಳ್ತಿದ್ದ. ಪಾಪ ಪೂಜೆ ಮಾಡ್ತಿದ್ರಲ್ವ, ಹಾಗಾಗಿ ನಾನು ಪೂಜೆ ಮಾಡ್ತೀನಿ ಅಂತ ಹೇಳ್ದೆ. ಅವನು ಪೂಜೆ ಮಾಡ್ದ. ಸ್ವಲ್ಪ ವಿಡಿಯೋ ರೆಕಾರ್ಡ್ ಮಾಡಿಟ್ಕೊಂಡು ನಾನು ಕೂಡ ಅವನಿಗೆ ಪಲಾವ್ ತಿನ್ಸೋಣ ಅಂತ ಹೇಳಿ ಪಲಾವ್ ಹಾಕ್ಕೊಂಬಂದೆ. ಪಲಾವ್ ಅಂತೂ ಸಖತ್ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು, ಉದ್ರುದ್ರಾಗಿ ಬಂದಿತ್ತು. ಅದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಕ್ಳಿಗೆ ತಿನ್ಸಿದ್ರೆ ಸಖತ್ ಚೆನ್ನಾಗಿರುತ್ತೆ. ಒಳ್ಳೆ ಪ್ರೋಟೀನು ತರಕಾರಿ ಎಲ್ಲ ಹಾಕಿರೋದ್ರಿಂದ ಒಳ್ಳೆ ಚೆನ್ನಾಗಿರುತ್ತೆ. ಅವನಿಗೆ ಫಸ್ಟೇ ಈ ಥರ ರೆಡಿ ಮಾಡ್ಕೊಂಡು ಕರ್ಕೊಂಡೋಗಿದ್ದೆ. ಯಾಕಂದರೆ ಯೂನಿಫಾರ್ಮ್ ಇನ್ನೂ ಅವನಿಗೆ ಕೊಟ್ಟಿಲ್ಲ, ಯೂನಿಫಾರ್ಮ್ ಬ್ಯಾಗು ಬುಕ್ಸು ಏನೂ ಕೊಟ್ಟಿಲ್ಲ. ಸುಮ್ಮನೆ ಒಂದು ವಾರ ಆಟ ಆಡಿಸಿ ಹಾಗೆ ಒಳ್ಳೊಳ್ಳೆ ಆ್ಯಕ್ಟಿವಿಟೀಸ್ ಮಾಡಿಸಿ ಕಳಿಸ್ತಾರೆ. ಫಸ್ಟ್ ಡೇ ಕ್ಲಾಸ್ ಅಂತೂ ಸಖತ್ ಚೆನ್ನಾಗಿತ್ತು. ವೆಲ್ಕಮ್ ಮಾತ್ರ ಸೂಪರಾಗಿ ಮಾಡಿದರು, ಡೆಕೋರೇಷನ್ ಎಲ್ಲ ಮಾಡಿದರು. ನನಗೂ ಕೂಡ ತುಂಬ ಇಷ್ಟ ಆಯಿತು. ಇದು ಮಕ್ಕಳಿಗೆ ಒಂದೊಂದು ಎಕ್ಸ್ಪೀರಿಯನ್ಸ್ ಅನ್ಬೋದು. ಮಕ್ಕಳೆಲ್ಲ ಅಳ್ತಾಯಿದ್ರು, ಸಿಹಲ್ ಯಾವುದೇ ರೀತಿ ಅಳಲಿಲ್ಲ. ಅವನೇ ಒಂದು ಸ್ವಲ್ಪ ಡಿಫ್ರೆಂಟ್ ಅಂತ ಅಂದ್ಕೊಂಡೆ. ಯಾಕಂತಂದರೆ ಅವನಿಗೆ ಹೊರಗಡೆ ಹೋಗಬೇಕು, ಆಟ ಆಡಬೇಕು ಅನ್ನೋದು ಜಾಸ್ತಿ ಆದಿದ್ದರಿಂದ ಬೇಗನೆ 3.5 ವರ್ಷಕ್ಕೆ ಸೇರಿಸಿದ್ವಿ. ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಲೇಟಾಗಿ ಸೇರಿಸ್ಬೋದಿತ್ತು. ಇವಾಗೆಲ್ಲ 6 ವರ್ಷಕ್ಕೆ 1ನೇ ಕ್ಲಾಸ್ ಅಂತ ಹೇಳಿದ್ದಾರೆ ಅಲ್ವಾ, ಹಾಗಾಗಿ ಲೇಟಾಗಿ ಸೇರಿಸ್ಬೋದಿತ್ತು. ಪರವಾಗಿಲ್ಲ, ಹೋಗಿ ಬರಲಿ ಅಂತ ಹೇಳಿ ನಮ್ಮನೆ ಹತ್ತಿರದಲ್ಲೇ ನೋಡಿಕೊಂಡು ಕಳಿಸ್ತಾ ಇದ್ದೀನಿ. ಚೆನ್ನಾಗಿ ಅನಿಸ್ತು ನನಗಂತೂ. ಅವನು ಅಷ್ಟೇ ಯಾವುದೇ ರೀತಿ ಅಳಲಿಲ್ಲ, ನಾನು ಹೋಗಲ್ಲ ಏನು ಹಠ ಮಾಡಲಿಲ್ಲ. ಫಸ್ಟೇ ಆದ್ರೂ ಕೂಡ ಎಲ್ಲ ಪರಿಚಯ ಇರೋ ಥರ ಅಮ್ಮ ಬಾಯ್ ಅಂತ ಕೂಡ ಹೇಳಿಲ್ಲ, ಸುಮ್ಮನೆ ಹೊರಟೋದ. ಕ್ಲಾಸ್ ಒಳಗಡೆ ಸ್ಲಿಪ್ಪರ್ ಬಿಚ್ಚಿ ಅವರು ಮಿಸ್ಸು ವೆಲ್ಕಮ್ ಮಾಡಿದ್ರು. ನನ್ನನ್ನು ತಿರುಗೂ ಕೂಡ ನೋಡಲಿಲ್ಲ. ಆರಾಮಾಗಿ ಅವನು ವಾಟರ್ ಬಾಟ್ಲ್ ಇಟ್ಬಿಟ್ಟು ಒಳಗಡೆ ಹೋದ. ಮಿಸ್ ಅದೇ ಹೇಳ್ತಾಯಿದ್ರು, ನನ್ನ ಮಗ ಅಳ್ತಾನೆ ಅಂತಿದ್ರಿ, ಏನೂ ಆಡಲಿಲ್ವಲ್ಲ, ಸುಮ್ಮನೆ ಆರಾಮಾಗಿ ಹೋದ, ಏನೋ ಗೊತ್ತಿರೋ ಥರ ಪರಿಚಯ ಇರೋ ಥರ ಮಿಸ್ ಜೊತೆ ಆರಾಮಾಗಿ ಹೋದ್ನಲ್ಲ, ನಿಮ್ಗೊಂದು ಬಾಯಿ ಕೂಡ ಮಾಡಲಿಲ್ವಲ್ಲ ಅಂದ್ರೆ ನನಗಂತೂ ಸಖತ್ ಬೇಜಾರಾಗೋಯ್ತು. ಬಾಯೇ ಮಾಡಲಿಲ್ವಲ್ಲ ಅಂತ ಬೇಜಾರಲ್ಲೇ ಬಂದೆ. ಮತ್ತೆ 2 ಅವರ್ ಬಿಟ್ಕೊಂಡು ಕರ್ಕೊಂಬರಕ್ಕೆ ಹೋದೆ. ಆರಾಮಾಗಿ ಬಾಲ್ ಎತ್ಕೊಂಡು ಹೊರಗಡೆ ಬಂದ. ಖುಷಿ ಆಯ್ತಪ್ಪ. ಖುಷಿಲಿ ಆರಾಮಾಗಿ ಮನೆಗೆ ನಡ್ಕೊಂಡು ಬಂದ್ವಿ. ಇವತ್ತಿನ ವ್ಲಾಗ್ ಇಷ್ಟೇ ಆಗಿತ್ತು. ನೆಕ್ಸ್ಟ್ ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ನನ್ನ ವೀಡಿಯೋಸ್ ನೋಡ್ತಾ ಇರಿ. ಮತ್ತೆ ಸಿಗುವ. ಬಾಯ್ ಬಾಯ್.